ದನಕಲೇ 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 ರಾತ್ರಿ ಪೊಲೀಸ್ ಸ್ಟೇಷನ್ ಬರ್ತದ ನಮ್ಮ ಪೌಂಜೋಕ್ಲು ಪೂರ್ತಿ ಬೆಂಕಿ ಹಚ್ಕೊಂಡ್ರು ದನಕಲೇ ಎಲ್ಲ ಒಟ್ಟಿಗೆ ಸುಟ್ಟು ಅದ್ರ ದಾಂಡೆ ಸುಟ್ಟು ಅದ್ರ ದಾಂಡೆ ದನಿಕ್ಲೆ ನೋಡಿ ನನ್ನ ಮಗಳ ಸ್ಥಿತಿ ನೋಡಿ ದನಿಕ್ಲೆ ದನಿಕ್ಲೆ ನೋಡಿ ನೋಡಿ ಇಲ್ಲಿ ನನ್ನ ಮಗಳು ಸುಟ್ಟು ಹೇಗೆ ಕನಕಳಾಗಿ ಬಿದ್ದಿದ್ದಾಳೆ ರಘು ನಿನ್ನ ಮಗಳಿಗೆ ಒಂದು ಗಂಡು ನೋಡು ಮದುವೆ ಮಾಡುವ ಅಂತ ಹೇಳಿದ್ದೀರಿ ಈಗ ನಾನು ಯಾರಿಗೆ ಮದುವೆ ಮಾಡುವುದು ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ದಣಿಕ್ಲೆ ಬೇರೆ ಫ್ಯಾಕ್ಟ್ರಿದಲ್ಲಿ ಕೆಲಸ ಇದೆ ಸ್ವಲ್ಪ ಹೋಗ್ ಬನ್ನಿ ಅಂತ ನಮ್ಮ ಓನರೇ ನಮ್ಮನ್ನ ಕಳಿಸ್ಕೊಟ್ರು ಆಮೇಲೆ ನೋಡಿದ್ರೆ ಪೊಲೀಸ್ನವರು ನಮ್ಮನ್ನ ಇಷ್ಟಕ್ಕೆಲ್ಲ ದಯಾನಂದ್ ಕಡೆಯವರು ಮತ್ತೆ ಪೊಲೀಸ್ನವರೇ ಕಾರಣ ದಣಿಕ್ಲೆ ಆರೋಪಿ ದಯಾನಂದ್ ತನ್ನ ವ್ಯಾಪಾರದ ಅಭಿವೃದ್ಧಿಗಾಗಿ ಮತ್ತು ಸ್ವಾರ್ಥ ಸಾಧನೆಗಾಗಿ ಅನೈತಿಕ ಮಾರ್ಗವನ್ನು ಅನುಸರಿಸಿ ಪ್ರಮೀಳಾ, ಕಾವೇರಿ, ನಂದಿನಿ, ಜಮೀಲಾ ಮತ್ತು ಮಾರ್ಗರೇಟ್ ಎಂಬ 5 ಅಮಾಯಕ ಹೆಣ್ಣುಮಕ್ಕಳ ಮೇಲೆ ವೇಶ್ಯಾವಾಟಿಕೆಯ ಆರೋಪ ಹೊರಿಸಿ ಅವರನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸುವಂತೆ ಮಾಡಿ ಅದರಿಂದ ಮನನೊಂದ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು ಪರೋಕ್ಷವಾಗಿ ಕಾರಣನಾಗಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದ IPC ಸೆಕ್ಷನ್ 304 ಪ್ರಕಾರ ಆರೋಪಿಯನ್ನು ಅಪರಾಧಿ ಎಂದು ತೀರ್ಮಾನಿಸಿ ಘನ ನ್ಯಾಯಾಲಯವು 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ತಲೆತಪ್ಪಿಸಿಕೊಂಡಿರುವ ಆರೋಪಿಗಳಾದ ರತನ್ ಸೇಠ್, ಹರೀಶ್ ಮತ್ತು ಕ್ಯಾಟ್ರಾಮ ಎಂಬ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಪೊಲೀಸರಿಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಏನು ದಯಾನಂದ್ ಕಡೆಯವರಿಗೆ ಕಾಕಿ ಡ್ರೆಸ್ನವರು, ಕರಿ ಕೋಟ್ನವರು ಅಂದ್ರೆ ಒಂಚೂರು ಭಯ ಇಲ್ಲ. ಅದೇ ರಾಯಣ್ಣನ ಕಡೆಯವರು ಅಂದ್ರೆ ಭಯ ಇದೆ. ಯಾವುದಕ್ಕೂ ನೀವು ಅವ್ರನ್ನ ನೋಡೋದು ಒಳ್ಳೇದು. ಒಬ್ಬ ರೌಡಿಗೆ ಹೆದರ್ಕೊಂಡು ಇನ್ನೊಬ್ಬ ರೌಡಿ ಹತ್ರ ರಕ್ಷಣೆ ಕೇಳು ಅಂತೀರಾ? ಇಲ್ಲ ಸರ್, ದಯವಿಟ್ಟು ನಮ್ಮ ಮಾತು ಕೇಳಿ. ನಮಗ್ ಮುಂಚೆನೆ ರಾಯಣ್ಣನ ಕಡೆಯವರು ಬಂದಿರ್ತಾರೆ. ಅದೆಲ್ಲ ಏನು ಬೇಡಿ, ಇಬ್ಬರು ಕಾನ್ಸ್ಟೇಬಲ್ ಮನೆ ಹತ್ರ ಡ್ಯೂಟಿಗೆ ಹಾಕಿ. ಆಯ್ತು ಸರ್. ಸರ್, ಎಕ್ಸ್ಕ್ಯೂಸ್ ಮೈ. ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಎಸ್ಕೇಪ್ ಆಗ್ಬಿಡವ್ರೆ. ಬಂದ್ರು
ನಾನೇನು ಹೇಳ್ಬೇಕು ಅಂತಿದ್ನೋ ಅದನ್ನ ರಘುವಣ್ಣನೇ ಹೇಳ್ಬಿಟ್ಟಿದ್ದಾರೆ. ಇನ್ನಿಬ್ಬರು ಬಾಕಿ ಇದ್ದಾರೆ. ಸತ್ಯ ನ್ಯಾಯ ಎರಡು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಆ ತಂದೆ ಮಗ ಇಬ್ರು ಸಾಯಲೇಬೇಕು.